ಯತೀಂದ್ರ ಹೇಳಿಕೆನೇ ಚರ್ಚೆ ಆಗ್ತಾ ಇರುವಂತದ್ದು ಸರ್. ಯತೀಂದ್ರ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಸೆಟಲ್ಡ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಮಹತ್ವ ಕೊಡೋ ಅಗತ್ಯ ಇಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಏನ್ ಅಂತಿಮ ನಿರ್ಧಾರ ಕೊಡ್ತದೋ ಅದು ಅಂತಿಮ. ಸುಮ್ನೆ ನಾನೊಬ್ಬ ಇನ್ನೊಬ್ರೊಬ್ಬ ಹೇಳುದೆಲ್ಲ ಅವಕ್ಕೆಲ್ಲ ಏನೋ ಬೆಲೆ ಇರಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಆ ಚರ್ಚೆನೇ ಇಲ್ಲ ಅಂತಾರಲ್ಲ ಸರ್ ಯತೀಂದ್ರ ಅವರು. ಈಗ ಯಾವ ಚರ್ಚೆನೂ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಯಾವ ಚರ್ಚೆನೂ ಇಲ್ಲ. ಸುಮ್ನೆ ನಾವ್ಯಾಕೆ ಮಾಧ್ಯಮದಲ್ಲಿ ಗೊಂದಲ ಸೃಷ್ಟಿ ಸೌಹಾರ್ದಯುತವಾಗಿ ಊಟಕ್ಕೆ ಹೋಗಿದ, ಊಟ ಮಾಡ್ಕೊಂಡು ಬಂದು ಅಷ್ಟೇ. ಎಲ್ಲ ಇಲ್ಲಿದ್ವಲ್ಲ ಒಂದ್ ಕಡೆ ಸೇರಿ ಊಟ ಮಾಡ್ದು ಅಷ್ಟೇ, ಇನ್ನೇನಿದೆ. 140 ಜನ ಇದೀವಿ, 62 ಜನ ಅಂತ ಯಾಕೆ ಹೇಳ್ತೀರಿ? 140 ಜನಕ್ಕೂ ಬಿ ಫಾರ್ಮ್ ಸೇರ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರೇ. ಹಾಗಾಗಿ ಇಲ್ಲೇನು ಪ್ರತ್ಯೇಕ ತಂಡ ಅಂತ ಏನಿಲ್ಲ. ಎಲ್ಲರೂ ಈಗ ಸಿದ್ದರಾಮಯ್ಯ ಸಿಎಂ ಆಗಿ ಇದ್ರಲ್ಲ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಯಾರ್ದಿದೆ? ನಾವ್ ಹೇಳ್ತಾ ಇಲ್ಲ. ಅವಕಾಶ ಬೇಕು. ನಾವು ಸಿದ್ದರಾಮಯ್ಯವ್ರು ಬೇಡ ಇಳಿದು ಬಿಡಿ ಅಂತ ನಾವು ಕೇಳ್ತಾ ಇಲ್ವಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಅವ್ರ ಶ್ರಮಕ್ಕೆ ಅದು ಆಗ್ಬೇಕು. ಎನಿ ಟೈಮ್ ಆಗ್ಬೋದು, ಎನಿ ಟೈಮ್ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ದೆಹಲಿಯಲ್ಲಿ ಅದು ವೋಟ್ ಚೋರಿ ವಿಚಾರಕ್ಕೆ ಹೋಗ್ತಾವ್ರೆ. ಎಲ್ಲಾ ತಾಲೂಕಿಂದ ಶಾಸಕರುಗಳು ಮತ್ತೆ ಪಕ್ಷದ ಪದಾಧಿಕಾರಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ದಿಲ್ಲಿ ಭಾಗವಹಿಸ್ತಿದ್ದಾರೆ. ಬಲ ಪ್ರದರ್ಶನ ಮಾಡಕ್ಕೆ ಏನಿದೆ? ಕಾಂಗ್ರೆಸ್ ಪಕ್ಷದಲ್ಲಿ 140 ಜನ ಬಲವಾಗಿ ಇದೀವಿ, ಆಗ್ತಾರೆ. ಮೌನ ಏನ್ ಬಂದ್ ನಾವ್ ಯಾವಾಗೂ ಮೌನವಾಗಿಲ್ಲ. ನಾವ್ ಯಾವಾಗ ರೆಬಲ್ ಆಗಿದ್ವಿ? ನಾಯಕತ್ವ ಮಾತಾಡೋರು ಹೈಕಮಾಂಡ್, ನಾವಲ್ಲ. ಶಾಸಕರು ಅಷ್ಟೇ. ನಾವು ತಾಲೂಕು ಸೀಮಿತ ಹೋಗ್ತಾ ಇರ್ತೀವಿ, ಎಲ್ಲಾ ಶಾಸಕರು ಹೋಗ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.